ಹಲೋ ಸ್ನೇಹಿತರೆ, ಇವತ್ತು ನಾನು ನಿಮ್ಮೆದುರಿಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ. ಸೊ ಇದು ಬಹಳ ಒಂದು ಖೇದಕರ ಸಂಗತಿ. ಭ್ರೂಣಾಚಾರರ ಮೇಲೆ ಬಿಗಿ ಅಸ್ತ್ರ ಅಂತ ಒಂದು ಆ, ವಿಚಾರ. ಯಾಕಂದರೆ ಮೊನ್ನೆ ಹೊಸಕೋಟೆಯ ಹೊಸಕೋಟೆ ಬಳಿಯ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆಯಾಗಿತ್ತು. ಅದು ಹೊಸಕೋಟೆ ಎಲ್ಲಿ ಬರುತ್ತದೆ ಅಂದರೆ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಅಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆ ಎಸ್ ಪಿ ಜಿ ಆಸ್ಪತ್ರೆ. ಈ ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಸಮೀಪದಲ್ಲಿ ಒಂದು ಹೆಣ್ಣು ಭ್ರೂಣ ಪತ್ತೆಯಾಗಿತ್ತು. ಈ ಹೆಣ್ಣು ಭ್ರೂಣ ಪತ್ತೆಯಾಗಿದ್ದರಿಂದ ಅಲ್ಲಿರ್ತಕ್ಕಂಥ 4 ನರ್ಸ್ಗಳನ್ನು ಬಂಧನ ಮಾಡಲಾಗಿದೆ. ಸೊ ಈ ವಿಚಾರ ನಿನ್ನೆ ಮೊನ್ನೆದಲ್ಲ, ಇದು ಬಹಳ ದಿವಸದಿಂದ ನಡೀತಾನೆ ಬಂದಿದೆ. ಆದರೆ ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಈ ಹೆಣ್ಣು ಭ್ರೂಣ ಈ ಒಂದು ವಿಚಾರ ಹೊಸಕೋಟೆಯ ಬಳಿಯಲ್ಲಿ ಆಗಿರ್ತಕ್ಕಂಥ ಆಸ್ಪತ್ರೆಯ ಬಳಿ ಹೆಣ್ಣು ಭ್ರೂಣ ಪತ್ತೆ ಆಗಿದ್ದರಿಂದ ಇದನ್ನು ನಮ್ಮ ವಿಧಾನಸೌಧದಲ್ಲಿ ಏನಾಯ್ತು, ಇದನ್ನು ಪ್ರಸ್ತಾಪ ಪಡಿಸಿತ್ತು. ಈ ಬೆಳಗಾವಿಯ ವಿಧಾನಸಭೆಯ ಅಧಿವೇಶನ ನಡೆದಿತ್ತಲ್ಲ, ಈ ಚಳಿಗಾಲ ಅಧಿವೇಶನದಲ್ಲಿ ಮೊನ್ನೆ ಇದನ್ನು ಪ್ರಸ್ತಾಪ ಮಾಡಿಸ್ತು. ಈ ಸಂದರ್ಭದಲ್ಲಿ ಪಕ್ಷ ನಾಯಕ ಆರ್ ಅಶೋಕ್, ಶರತ್ ಬಚ್ಚೇಗೌಡ, ಶಶಿಕಲಾ ಜೊಲ್ಲೆ ಮತ್ತು ಆರೋಗ್ಯ ಇಲಾಖೆಯ ಎಲ್ಲ ಮತ್ತು ಸರ್ಕಾರ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದರು. ಇದನ್ನು ಎಲ್ಲರೂ ಪಕ್ಷಭೇದವನ್ನು ಮರೆತು ಇದನ್ನು ಜಾರಿಗೆ ತರಬೇಕು, ಹೆಣ್ಣು ಭ್ರೂಣ ಸಂಸ್ಕರಣಾ ನೀತಿಯನ್ನು ಮತ್ತೊಮ್ಮೆ ಜಾರಿಗೆ ತರಬೇಕು. ಯಾಕಂದ್ರೆ ಇದನ್ನು ನಾವು ಏನಾಗ್ತೈತೆ ಅಂದ್ರೆ, ಇಲ್ಲಾಂದ್ರೆ ಭ್ರೂಣ ಹತ್ಯೆ ಆಗ್ತೈತಿ ಅಂತ ಅಭಿಪ್ರಾಯ. ಈ ಒಂದು ಭ್ರೂಣ ಹತ್ಯೆ ಆಗಿದ್ದರಿಂದ ಹೊಸಕೋಟೆ ಮತ್ತು ಅಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಕ್ಕಪಕ್ಕ ನೆಲಮಂಗಲ, ದೊಡ್ಡಬಳ್ಳಾಪುರ ಹಾಗೂ ಅಲ್ಲೆಲ್ಲ ಏನು ಮಾಡಿದ್ದೇವೆ ಅಂದ್ರೆ, ಅದನ್ನು ದಾಳಿ ಮಾಡಿ ಪತ್ತೆ ಹಚ್ಚಿದ್ದಾರೆ. ಅಲ್ಲಿರ್ತಕ್ಕಂಥ ಎಸ್ ಪಿ ಜಿ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಶ್ರೀನಿವಾಸ್ ಸೇರಿ 15 ಮಂದಿಯನ್ನು ವಿರುದ್ಧ ಪ್ರಕರಣ ದಾಖಲೆ ಮಾಡ್ಕೊಂಡಾರ. ನರ್ಸ್ಗಳಾದ ಅನಿತಾ, ನೇತ್ರಾ ಮತ್ತು ರೇವತಿ ಮತ್ತು ರಾಧಿಕಾ ಇವರೆಲ್ಲರನ್ನು ಏನು ಮಾಡ್ಯಾರ ಅಂದ್ರೆ ವಿರುದ್ಧ ದೂರನ್ನು ದಾಖಲು ಮಾಡಿಕೊಂಡಾರ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿಚಾರ ಏನಂತಂದರೆ, ಹೆಣ್ಣು ಭ್ರೂಣ ಪರೀಕ್ಷೆ ಮಾಡಿ ಈ ಹಾಸ್ಪಿಟಲಲ್ಲಿ ಎಸ್ ಪಿ ಜಿ ಹಾಸ್ಪಿಟಲಲ್ಲಿ ಹೆಣ್ಣು ಭ್ರೂಣ ಪರೀಕ್ಷೆ ಮಾಡಿ ಗರ್ಭಪಾತ ಮಾಡ್ತಾರ ಅಂತ ಒಂದು ಏನೇ ಅಲ್ಲೊಂದು ವಿಚಾರ ಹರಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಟ್ಟು ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ 1500ಕ್ಕೂ ಅಧಿಕ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡಿಸಿದ್ದಾರಂತೆ. ಅದರಲ್ಲಿ 400 ಗರ್ಭಿಣಿಯರು ಹೆರಿಗೆ ಆಗೈತೆ ಅಂತ ಆಲ್ರೆಡಿ ಐತಿ. ಆದರೆ ಅವ್ರ ಹೆರಿಗೆ ಆದ ದಾಖಲೆಗಳು ಇನ್ನೂ ಇಲ್ಲ. ಅವರು ಹೆರಿಗೆ ಮಾಡ್ಕೊಂಡಾರೋ ಅಥವಾ ಗರ್ಭಪಾತ ಮಾಡ್ಕೊಂಡಾರೋ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲ್ ಕುಮಾರ್ ಅವರು ಏನು ಮಾಡಿದ್ದಾರೆ ಅಂದರೆ, ಇದನ್ನು ವಿಚಾರಣೆಗೆ ತನಿಖೆಗೆ ವ್ಯಕ್ತಪಡಿಸಿದ್ದಾರೆ. ಅದನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕಕ್ಕೆ ಇಲ್ಲಿ ಇದನ್ನು ಮಾಡಿದ್ದಾರೆ. ಹಾಗಾಗಿ ಏನು ಹೇಳಬೇಕಾಗಿದೆ ಅಂದರೆ, ಇಲ್ಲಿ ಮತ್ತು 104 ಮತ್ತು ಇದಲ್ಲದೆ ವಿಧಾನಸೌಧದಲ್ಲಿ ಮತ್ತೊಂದು ವಿಚಾರ ಪ್ರಸ್ತಾಪವಾಯಿತು. 104 ಏನು ಆರೋಗ್ಯ ಸಹಾಯವಾಣಿ ಇತ್ತಲ್ಲ, ಅದನ್ನು ಮತ್ತೊಮ್ಮೆ ಪ್ರಾರಂಭಿಸಬೇಕಂತಂದು ಸದನದಲ್ಲಿ ಪ್ರಸ್ತಾಪವಾಯಿತು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಭ್ರೂಣ ಪತ್ತೆ ಮಾಡಿ ಗರ್ಭಪಾತ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಇನ್ನೂ ಕೂಡ ನಮ್ಮ ನೋಡ್ತಾ ಇದ್ದಾರೆ ಲಿಂಗಾನುಪಾತ ಭಾರತದಲ್ಲಿ, ಕರ್ನಾಟಕದ ಲಿಂಗಾನುಪಾತ ಏನೈತೆ ಅಂದರೆ ಕಮ್ಮಿ ಇದೆ. ಭಾರತದ ಲಿಂಗಾನುಪಾತ 943 ಇದೆ. ಹಾಗಾದರೆ ಇನ್ನೂ 1000ಕ್ಕೆ 1000 ಪುರುಷರಿಗೆ 943 ಮಹಿಳೆಯರು ಮಾತ್ರ ಇದ್ದಾರೆ ದೇಶದ 2011ರ ಜನಗಣತಿಯ ಪ್ರಕಾರ. 2000 ಮುಂದಿನ ದಿನಗಳಲ್ಲಿ ಇದು ಏನಾಗಬೇಕು ಅಂತಂದ್ರೆ, ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಆಗೋದು ಕಮ್ಮಿ ಆಗಬೇಕು. ಹಾಗಾಗಿ ಇಲ್ಲಿ ಎಸ್ ಪಿ ಜಿ ಆಸ್ಪತ್ರೆಯ ಮೇಲೆ ಏನು ದಾಳಿ ಮಾಡಿದ್ದಾರೆ, ಇದೊಂದು ಸೂಕ್ತ ದಾಳಿ. ಇದರಿಂದ ಎಚ್ಚೆತ್ತುಕೊಂಡು ರಾಜ್ಯದೆಲ್ಲೆಡೆ ಹಾಗೂ ದೇಶದೆಲ್ಲೆಡೆ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ಆಗೋದನ್ನು ತಡೆಗಟ್ಟಬೇಕು. ಸರ್ಕಾರ ಈ ಒಂದು ದಿಟ್ಟ ನಿರ್ಧಾರ ಕೇವಲ ವಿಧಾನಸಭೆಯಲ್ಲೇ ಮಾತಾಡೋದಷ್ಟೇ ಅಲ್ಲ, ಇದನ್ನು ನಾವು ಜಾರಿಗೆ ತರೋದರಿಂದ ಮಹಿಳೆಯರ ಹೆಣ್ಣು ಭ್ರೂಣ ಪತ್ತೆ ಆಗೋದನ್ನು ತಡೆಗಟ್ಟಬಹುದು
ಮತ್ತು ಹೊಸಕೋಟೆಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳನ್ನು ನಾವು ಸೀಸ್ ಮಾಡ್ಬೋದು. ಹಾಗಾಗಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ವಹಿಸಿದ್ದು ಕೂಡ ಸೊ ಅತ್ಯಂತ ಪ್ರಶಂಸನೀಯ ಅಂತ ಹೇಳಿ ನಾವು ಹಾಗಾಗಿ ನಾವು ಇಲ್ಲಿ ಈ ವಿಚಾರವನ್ನು ನಿಮ್ಮೆದುರಿಗೆ ವ್ಯಕ್ತಪಡಿಸಿ ಮುಂದಿನ ವಿಚಾರವನ್ನು ಮತ್ತೊಮ್ಮೆ ನಿಮ್ಮೆದುರಿಗೆ ತರ್ತಾ ಇದ್ದೇನೆ. ನಮಸ್ಕಾರ.